ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಕಿ ಚೆರಿ ಲಾಗ್ಸು. ಈ ದಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಪುಂಡೆ ಸೊಪ್ಪಿನ ಚಟ್ನಿ, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಗುಂಗುರು ಸೊಪ್ಪು ಅಂತಲೇ ಹೇಳ್ತಾರಲ್ವ, ಆ ಸೊಪ್ಪಿನಿಂದ ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ಒನ್ ಡೇ ಬಿಫೋರೇ ನಾವು ಈ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡ್ರೆ ಮಾರ್ನಿಂಗ್ ನಾವು ಬೇಗನೆ ಕುಕ್ ಮಾಡ್ಬೋದು. ಹಾಗಾಗಿ ನಾನು ಸೊಪ್ಪನ್ನೆಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಒಂದು ಪ್ಯಾನಿಗೆ ಆ ಸೊಪ್ಪನ್ನೆಲ್ಲ ಸರ್ವ್ ಮಾಡ್ಕೊಂಡು 1 ಟೀ ಸ್ಪೂನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಆಯಿಲ್ ಬೇಕಾಗುತ್ತೆ ಅಷ್ಟನ್ನು ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಅದಕ್ಕೆ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಆನಿಯನ್ನ ನಾನು ನಿಮಗೆ ಶಾರ್ಟ್ ಬೇಕಂದರೆ ಯಾವ ರೀತಿ ಲೇಯರ್ ಬೇಕು ಆ ರೀತಿ ಕಟ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ನಮ್ಮೆಲ್ಲ ಇದು ಚಿಕ್ಕ ಅಡುಗೆ ಮನೆ ಅಲ್ವ, ನಮ್ಮೆಲ್ಲ ಸಾಮಾನು ಐಟಮ್ಸು ಗ್ರೋಸರಿ ಕೆಲವೊಂದಿಷ್ಟೆಲ್ಲ ಹೊರಗಡೆ ಇರುತ್ತೆ. ನಾವೆಲ್ಲ ಮಾರ್ನಿಂಗು ಇದು ಕುಕ್ ಮಾಡ್ತಾಯಿರ್ತೀವೋ ವಾಕಿಂಗ್ ಮಾಡ್ತಿರ್ತೀವೋ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಐಟಮ್ಸನ್ನ ಹೊರಗಡೆ ಹೋಗಿ ತೊಗೊಂಡು ಬಂದೇ ನಾವು ಅಡುಗೆ ಮಾಡಬೇಕು. ಹಾಗಾಗಿ ಒಂದು ಕಡೆ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಆನಿಯನ್ನು, ಕಡಲೆ ಬೀಜ, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನಾವು ಮೆಣಸಿಗೆನ ಹಾಕೋಬೋದು. ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮತ್ತೊಂದು ಕಡೆ ಜೋಳದ ರೊಟ್ಟಿ ಮಾಡಬೇಕಲ್ವ, ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನಾವು ಹಾಕಿಬಿಟ್ರೆ ಹಿಟ್ಟು ಕೂಡ ಹದವಾಗಿ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಮತ್ತು ಹಾರಿದರೆ ಬೇಗನೆ ನಾವು ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ. ಮತ್ತೊಂದು ಕಡೆ ನಾನು ರೈಸ್ ಮಾಡಿಟ್ಟಿದ್ದೀನಿ. ಇವೆಲ್ಲ ನಾನು ಐಟಮ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅಲ್ವ, ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ತರಿತರಿಯಾಗಿ ಫಸ್ಟಿಗೆ ಮಾಡಿಕೊಂಡು ತದನಂತರ ನಾವು ಏನು ಹಾಕ್ಕೊಂಡಿರ್ತೀವಿ ಅಂದರೆ ಇದು ಏನು ಅಂದರೆ ಸ್ವಲ್ಪ ಮರ್ತುಬಿಟ್ಟೆ, ಇದು ಪುಂಡೆ ಸೊಪ್ಪು ಫ್ರೈ ಮಾಡ್ಕೊಂಡಿ ಅಲ್ವಾ, ಅದು ಕೂಡ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೋಬೇಕು. 1 ಬೈ 1 ಹಾಕ್ಕೊಳ್ತಾ ಗ್ರೈಂಡ್ ಮಾಡಿದರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಕಡಲೆ ಬೀಜ ಇರುತ್ತಲ್ವ, ಸ್ವಲ್ಪ ತರಿಯಾಗಿ ಆಗೋದಿಲ್ಲ. ಹಾಗಾಗಿ 1 ಬೈ 1 ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ನನ್ನ ಮಗ ಸಂಡೇ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಹಾಲಿಡೇ ಕೊಟ್ಟಿರ್ತಾರಲ್ವ, ತುಂಬಾ ಟಾರ್ಚರ್ ಆಗುತ್ತೆ ನನ್ನ ಮಗಂದಂತರೂ. ಕಿರಿಕಿರಿ, ನನಗೆ ಕುಕ್ ಮಾಡೋದೇ ಬಿಡೋದಿಲ್ಲ. ಬಂದು ಪದೇ ಪದೇ ನೋಡ್ತಾ ಇದ್ದೀರಿ ಅಲ್ವಾ, ಬಂದು ನನಗೆ ತುಂಬಾ ಟಾರ್ಚರ್ ಕೊಡ್ತಾಯಿದ್ದೇನೆ. ಹಾಗೆ ಮಕ್ಕಳಂದಮೇಲೆ ಹಾಗೆಯೇ ಟಾರ್ಚರ್ ಕೊಡ್ತಾಯಿದ್ರೆ ನಮಗೂ ಸ್ವಲ್ಪ ಬೈತಾ ಇದ್ದರೆ ಸಮಾಧಾನ. ಸೊ ನನ್ನ ನಾದಿನಿ ಕೂಡ ನನಗೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಹಾಗೆ ನಮ್ಮ ಮಾವಂದ್ರಿಗೆ ಅವಳು ಊಟ ಬಡಿಸ್ಕೊಡ್ತಾ ಇದ್ಲು. ಮತ್ತೊಂದು ಕಡೆ ನಮ್ಮ ಮಕ್ಕಳು ಏನೇನು ಕೇಳ್ತಾ ಇದ್ದಾರೆ ಎಲ್ಲವನ್ನು ಕೊಡ್ತಾ ಇದ್ದಾಳೆ ನಮ್ಮ ನಾದಿನಿ. ಮತ್ತೊಂದು ಕಡೆ ದಾಲಿಗೆ ರೆಡಿ ಮಾಡಿದ್ದೀನಿ. ಇವನು ನೋಡ್ತಿದ್ರಲ್ವಾ, ನಮ್ಮ ನಾನೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ಅವಳು ಮಗ ಇವನು. ಸೊ ಕ್ಯೂಟ್ ರಜತ್ ಅಂತ ಹೆಲ್ಪ್ ಮಾಡ್ತಾಯಿದ್ದೆ ನೋಡಿ. ನಮ್ಮ ಮಳೆಯ ಕೂಡ ಅತ್ತೆಗೆ ಸ್ವಲ್ಪ ಹೆಲ್ಪ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಫ್ಲೈಂಗ್ ಕಿಸ್ ಕಟ್ಟಿದ್ದಾನೆ. ಮಕ್ಕಳು ಏನು ಮಾಡಿದ್ರೂ ಚೆಂದ ಆಗುತ್ತಲ್ವ, ಬಾಯ್ ಮಾಡ ಅಂದರೆ ಹೋಗ್ತಾನೆ ಬಾಯ್ ಮಾಡ್ತಾಯಿದ್ದಾನೆ ಕಳ್ಳ. ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ ಫೈನಲ್ಲಾಗಿ. ಮತ್ತೊಂದು ಕಡೆ ರೋಟಿ ಮಾಡೋದಕ್ಕೆ ಹಂಚು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡಿಟ್ರೆ ಬೇಗನೆ ಆಗುತ್ತೆ. ಮತ್ತೊಂದು ಕಡೆ ನಾನು ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ನನಗೂ ಫ್ಲ್ಯಾಶ್ ಆಗ್ತಾಯಿಲ್ಲ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಮತ್ತೊಂದು ಕಡೆಗೆ ದಾಲಿಗೆ ಏನೆಲ್ಲ ಬೇಕು ಎಲ್ಲ ಐಟಮ್ಸ್ ಹಾಕ್ತಾಯಿದ್ದೀನಿ. ಸೊ ನೆನಪು ಬಂತು, ಚೋಳೆಕಾಯಿ ಕರ್ರಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಶೇಂಗಾ ಹುರ್ಕೊಳ್ತಿದ್ದೀನಿ ಅನಿಸುತ್ತೆ ಮೇ ಬಿ. ಸೊ ತುಂಬ ದಿನ ಆಗಿತ್ತು ಇಲ್ಲಿ ಲಾಗ್ನ ಎಲ್ಲ ವೀಡಿಯೋಸ್ನ ನಾನು ತಗೊಂಡು, ಬಟ್ ಏನು ಮಾಡ್ತಿದ್ದೀನಿ ಅನ್ನೋದೇ ಫ್ಲ್ಯಾಶ್ ಆಗ್ತಿಲ್ಲ, ಸಾರಿ. ಸೊ ನೋಡಿದ್ರಲ್ವಾ, ಫೈನಲ್ ಆಗಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಸಖತ್ತಾಗಿರುತ್ತೆ. ದಾಲ್ ರೆಡಿ ಆಗಿದೆ, ರೈಸ್ ರೆಡಿ ಆಗಿದೆ, ಹಾಗೆ ಚಟ್ನಿ ರೆಡಿ ಆಗಿದೆ, ಮತ್ತು ಚೋಳೆಕಾಯಿ ಕರಿ ಕೂಡ ಬಿಸಿ ಬಿಸಿಯಾಗಿ ಸಖತ್ತಾಗಿ ಎಲ್ಲದಕ್ಕೂ ಫೈನಲ್ ಆಗಿ ಒಗ್ಗರಣೆ ಕೊಟ್ಟಿದ್ದೀನಿ. ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಸುಲ್ಕೊಡೋದಕ್ಕೆ ಲೇಟ್ ಆಯ್ತಲ್ವಾ, ಸೊ ಹಾಗಾಗಿ ಒಗ್ಗರಣೆನ ಲಾಸ್ಟ್ ಕೊಟ್ಟಿದ್ದೀನಿ. ಇದಕ್ಕೆ ಎಲ್ಲ ಫ್ರೈ ಆದ ನಂತರ 1-2 ಸ್ಪೂನಷ್ಟು ಕಡಲೆ ಬೀಜ ಹುರ್ಕೊಂಡಲ್ವ, ಅದನ್ನು ಗ್ರೈಂಡಿಗೆ ಹಾಕ್ಕೊಂಡು ಖಾರ ಉಪ್ಪು ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಅದಕ್ಕೆ 2 ಸ್ಪೂನಷ್ಟು ನಾನು ಮಸಾಲೆನ ಆ್ಯಡ್ ಮಾಡಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ ನಾನು ಇವಾಗ ರೋಟಿ ಹಿಟ್ಟನ್ನು ನಾನು ಚೆನ್ನಾಗಿ ಹೊಂದ್ಕೊಂಡಿದ್ದೆ ಅಲ್ವಾ, ಇವಾಗ ಚೆನ್ನಾಗಿ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೊಟ್ಟಿ ಮಾತ್ರ ನಾನು ಮಾಡ್ತಾನೆ ಇರ್ತೀನಿ, ಯಾಕಂದರೆ ರೊಟ್ಟಿ ನಿಧಾನ ಆಗುತ್ತೆ ಅಲ್ವಾ. ಬೇರೆ ಚಪಾತಿ ತಾಳಿಪೆಟ್ಟು ಅಂದರೆ ಅವಾಗಿನ ಬಂದ ತಕ್ಷಣ ಮಾಡ್ಕೊಳ್ಬೋದು, ರೊಟ್ಟಿ ಸ್ವಲ್ಪ ನಿಧಾನವಾಗಿ ಆಗುತ್ತೆ, ಬೇಗ ಆಗೋದಿಲ್ಲ. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ, ಬಂದಾದ ತಕ್ಷಣ ಮತ್ತೆ ನಾನು ಬಿಸಿ ಮಾಡಿಕೊಟ್ಟಿರ್ತೀನಿ ಆ ರೊಟ್ಟಿನ. ಇವಾಗ ನೋಡ್ತಾ ಇರ್ಬೋದು, ಜೋಳದ ರೊಟ್ಟಿ ನಾನು ಕೂಡ ಕೈಯಲ್ಲಿ ತಡ್ತೀನಿ, ಹಾಗೆ ಭರಣಿಯಲ್ಲಿ ತಡ್ತಾನೆ ಇರ್ತೀನಿ. ಸ್ವಲ್ಪ ಕೈ ನೋವಿಸಿದಾಗ ನನಗೆ ಭರಣಿ ತೊಗೊತೀನಿ, ಭರಣಿ ಕೈ ನೋವಿದಾಗ ಕೈಯಲ್ಲೇ ತಡ್ತೀನಿ. ಸೊ ನನಗೆ ಕಂಫರ್ಟಬಲ್ ಆಗುತ್ತೆ ಆ ರೀತಿ ನಾನು ಜೋಳದ ರೊಟ್ಟಿನೇ ಮಾಡ್ತಾನೆ ಇರ್ತೀನಿ. ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ಜೋಳದ ರೊಟ್ಟಿ ಮಾಡ್ತೀರಾ ಅಂತ. ಡೈಲಿ ಮಾಡ್ತಾನೆ ಇರ್ತೀವಿ. ಕೆಲವೊಂದು ಟೈಮ್ ನನಗೆ ತುಂಬ ಟೈರ್ಡ್ ಫೀಲಿಂಗ್ ಆದಾಗ, ಸುಸ್ತಾದ, ಇಲ್ಲಾಂದರೆ ಟ್ರಾವೆಲ್ ಎಲ್ಲಿಗಾರ ಮಾಡ್ತಿರ್ಬೇಕಾದ್ರೆ ಈಸಿ ಯಾವುದಾಗಿರುತ್ತೋ ಆ ಕುಕ್ ಮಾಡ್ತಾನೆ ಇರ್ತೀವಿ ನಮಗೆ. ಇವಾಗ ನೋಡ್ತಾ ಇದ್ರೆ ಫೈನಲ್ ಆಗಿ ಜೋಳದ ರೊಟ್ಟಿ ರೆಡಿ ಆಗಿದ್ದೆ. ಇವಾಗ ಬೇಗ ನಾವು ಜೋಳದ ರೊಟ್ಟಿನ
ಊಟ ಮಾಡಬೇಕು ಅನ್ನಿಸ್ತಿದೆ. ಯಾಕಂದರೆ ಎಲ್ಲ ರೆಸಿಪಿ ಇದ್ದಾಗ ನಾನು ಕೂಡ ಊಟ ಮಾಡ್ತೀನಿ ಗಾಯ್ಸ್. ನೆಕ್ಸ್ಟ್ ಬಜೆತಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ.